ರಾಜ್ಯದಲ್ಲಿ ಆರ್ಎಸ್ಎಸ್ ಸಂಘರ್ಷ ತಾರಕಕ್ಕೇರಿದೆ. ರಾಜ್ಯದ ನಾನಾ ಭಾಗದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೀತಾ ಇದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರದಲ್ಲಿ ಮಾತ್ರ ಕಗ್ಗಂಟಾಗಿಯೇ ಉಳಿದಿದೆ. ದಿನಕ್ಕೊಂದು ಡ್ರಾಮಾ ನಡೀತಾ ಇದೆ. ಇದರ ನಡುವೆ ಜಿಲ್ಲಾಡಳಿತ 10 ಸಂಘಟನೆಗಳಿಗೆ ನೋಟಿಸ್ ನೀಡಿದೆ. ಯಾಕೆ ಏನು ಎಂಬುದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೈಕೋರ್ಟ್ ಕಟಕಟೆಯಲ್ಲಿ ಪಥಸಂಚಲನ ಫೈಟ್. ಆರ್ಎಸ್ಎಸ್, ಭೀಮ್ ಆರ್ಮಿ ಸೇರಿದಂತೆ 10 ಸಂಘಟನೆಗಳಿಗೆ ನೋಟಿಸ್. ಸಕ್ಸಸ್ ಆಗುತ್ತಾ ಅಕ್ಟೋಬರ್ 28ರ ಶಾಂತಿ ಸಭೆ. ಈಗಾಗಲೇ ಆರ್ಎಸ್ಎಸ್ ಪಥಸಂಚಲನ ಫೈಟ್ ಹೈಕೋರ್ಟ್ ಕಟಕಟೆಯಲ್ಲಿದೆ. ಕಲಬುರಗಿ ಜಿಲ್ಲಾಡಳಿತಕ್ಕೆ ಅಕ್ಟೋಬರ್ 28ರಂದು ಶಾಂತಿ ಸಭೆ ನಡೆಸಿ ವರದಿ ನೀಡುವಂತೆ ಕೋರ್ಟ್ ಸೂಚಿಸಿದೆ. ಇದರ ಬೆನ್ನಲ್ಲೇ ಆರ್ಎಸ್ಎಸ್, ಭೀಮ್ ಆರ್ಮಿ ಸೇರಿ 10 ಸಂಘಟನೆಗಳಿಗೆ ಜಿಲ್ಲಾಡಳಿತ ನೋಟಿಸ್ ಜಾರಿಗೊಳಿಸಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಾಂತಿ ಸಭೆ ನಡೆಯಲಿದ್ದು, ಪ್ರತಿ ಸಂಘಟನೆಯಿಂದ 3 ಸದಸ್ಯರು ಸಭೆಗೆ ಹಾಜರಾಗಿ ಲಿಖಿತ ಹೇಳಿಕೆ ಸಲ್ಲಿಸುವಂತೆ ಡಿಸಿ ಸೂಚಿಸಿದ್ದಾರೆ. ಸಂಘಟನೆಗಳ ಸಂಘರ್ಷ ಅಡ್ಡಕತ್ತರಿಯಲ್ಲಿ ಜಿಲ್ಲಾಡಳಿತ. ಆರ್ಎಸ್ಎಸ್ ನೋಂದಣಿ ಪತ್ರ ಇಲ್ಲದಿದ್ರೆ ನಾವು ಬಗ್ಗಲ್ಲ ಎಂದ ಭೀಮಪಡೆ. ಹಾವೇರಿ, ಬಾಗಲಕೋಟೆ, ಮಂಡ್ಯ, ಹಾಸನ ಸೇರಿದಂತೆ ಕರ್ನಾಟಕದ ನಾನಾ ಭಾಗಗಳಲ್ಲಿ ಪಥಸಂಚಲನ ನಡೆಯುತ್ತಿದ್ರೆ, ಇತ್ತ ಚಿತ್ತಾಪುರದಲ್ಲಿ ಮಾತ್ರ ಕಗ್ಗಂಟಾಗಿಯೇ ಉಳಿದಿದೆ. ಜಿಲ್ಲಾಡಳಿತದ ಶಾಂತಿ ಸಭೆಗೆ ಹೋಗುವ ಭೀಮ ಆರ್ಮಿ ಸಭೆಯಲ್ಲಿ ತಮ್ಮ ನಿಲುವು ಸ್ಪಷ್ಟಪಡಿಸಲು ಮುಂದಾಗಿದೆ. ನಮ್ಮ ಸಂಘದ ನೋಂದಣಿ ಹೇಗೆ ಕೇಳಿದ್ರೋ ಹಾಗೆ ಆರ್ಎಸ್ಎಸ್ ನೋಂದಣಿ ಪತ್ರ ಕೇಳಿ ಪಡೆದುಕೊಳ್ಳಿ. ಸಂಘದ ರಿಜಿಸ್ಟರ್ ಪತ್ರ ಇದ್ರೆ ಪಥಸಂಚಲನಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ. ನೋಂದಣಿ ಪತ್ರ ಇಲ್ಲದೆ ಪಥಸಂಚಲನಕ್ಕೆ ಅನುಮತಿ ಕೊಟ್ಟರೆ ನಾವು ಕೂಡ ಅವತ್ತೇ ಮಾಡ್ತೇವೆ ಎಂಬ ನಿಲುವಿಗೆ ಬರಲು ಸಜ್ಜಾಗಿದ್ದಾರೆ. ಯಾವಾಗ ಆರ್ಎಸ್ಎಸ್ಸಿನ ಏನು ಸಂಘ ರಿಜಿಸ್ಟ್ರೇಷನ್ ಇಲ್ಲ ಅಂತಂದರೆ ಅದಕ್ಕೆ ನೀವು ಪಥಸಂಚಲನ ಮಾಡಲಿಕ್ಕೆ ಯಾವತ್ತು ಕೊಡ್ತೀರೋ ಅವ್ರದ್ದು ರಂಗ ರಿಜಿಸ್ಟ್ರೇಷನ್ ಇತ್ತಂದರೆ ಯಾವಾಗ ಬೇಕಾದಾಗ ನಿಗದಿ ಟೈಮ್ ತೊಗೊಳ್ಳಿ, ಅವ್ರು ಮಾಡಲಿ, ಅದಕ್ಕೆ ನಾವು ಅಡ್ಡಿ ಆಗೋದಿಲ್ಲ. ನಮಗೆ ಯಾವ ಥರ ನೀವು ಸಂಘದ ರಿಜಿಸ್ಟ್ರೇಷನ್ ಕಾಪಿ, IT ರಿಟರ್ನ್ಸು ಇವೆಲ್ಲ ಕೇಳಿದಿರೋ ಅದೆಲ್ಲ ನಾವು ಡಿಸಿಗೆ ಒಪ್ಪಿಸಿದ್ದೀವಿ. ಅದ್ರ ಮೂಲಕ ಅದು ಏನಾಗುತ್ತೆ, ನಮಗೆ ಯಾಕೆ ಕೇಳಿದಿರೋ ಅವ್ರದ್ದು ಅದೇ ಥರ ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕು. ಅವ್ರ ಡಾಕ್ಯುಮೆಂಟ್ಸ್ ಇಲ್ಲದೆ ಅವರಿಗೆ ಪಥಸಂಚಲನ ಮಾಡೋಕ್ಕೆ ಯಾವತ್ತು ಅವಕಾಶ ಕೊಡ್ತೀರಂದರೆ ಅವ್ರು ಯಾವತ್ತು ಮಾಡ್ತಾರೆ ಅವತ್ತೇ ನಾವು ಮಾಡ್ತೀವಿ. ಭೀಮಾರಿಗೆ ಆರ್ಎಸ್ಎಸ್ ಕಾರ್ಯಕರ್ತನಿಗೆ ಮಹತ್ವದ ಹುದ್ದೆ. ಸರ್ಕಾರದ ನಿರ್ಧಾರಕ್ಕೆ ಕಾಂಗ್ರೆಸ್ನಿಂದಲೇ ವಿರೋಧ. ಒಂದು ಕಡೆ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಕಾಂಗ್ರೆಸ್ ಕಸರತ್ತು ನಡೆಸುತ್ತಿದೆ. ಪಥಸಂಚಲನದಲ್ಲಿ ಭಾಗಿಯಾದ ಸರ್ಕಾರಿ ನೌಕರರ ಮೇಲೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಆದರೆ ಇದರ ನಡುವೆ ಆರ್ಎಸ್ಎಸ್ ಕಟ್ಟ ಕಾರ್ಯಕರ್ತನಿಗೆ ಸಿಎಂ ಸಿದ್ದರಾಮಯ್ಯ ಮಣೆ ಹಾಕಿ ಮಹತ್ವದ ಹುದ್ದೆ ನೀಡಿದ್ದಾರೆ. ಯಶಸ್ವಿನಿ ಸಹಕಾರ ಆರೋಗ್ಯ ಟ್ರಸ್ಟ್ನ ಸದಸ್ಯ ಸ್ಥಾನವನ್ನ ನೀಡಿ ಆದೇಶ ಹೊರಡಿಸಿದ್ದಾರೆ. ತುಮಕೂರು ಜಿಲ್ಲೆಯ ತಿಪಟೂರಿನ ಡಾಕ್ಟರ್ ಶ್ರೀಧರ್ ಕುಮಾರ್ ಅವರಿಗೆ ಸದಸ್ಯರನ್ನಾಗಿ ನೇಮಿಸಿ ಸಹಕಾರಿ ಇಲಾಖೆ ಕಾರ್ಯದರ್ಶಿ ಆದೇಶ ಹೊರಡಿಸಿದ್ದಾರೆ. ಸರ್ಕಾರದ ಈ ನಿರ್ಧಾರಕ್ಕೆ ಕಾಂಗ್ರೆಸ್ನಲ್ಲೇ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಟ್ರಸ್ಟ್ಗೆ ಆರ್ಎಸ್ಎಸ್ನ ಕಟ್ಟ ಕಾರ್ಯಕರ್ತರಾದ ತಿಪ್ಟೂರಿನ ವೈದ್ಯರಾದಂಥ ಕುಮಾರ್ ಆಸ್ಪತ್ರೆಯ ಡಾಕ್ಟರ್ ಶ್ರೀಧರ್ ಅವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ಈ ಆದೇಶ ತಿಪ್ಟೂರಿನ ಮತ್ತು ತುಮಕೂರು ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶಕ್ಕೆ ಮತ್ತು ದಿಗ್ಭ್ರಮೆಗೆ ಕಾರಣ ಆಗಿದೆ. ಒಟ್ನಲ್ಲಿ ಆರ್ಎಸ್ಎಸ್ ವಿಚಾರದಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೆಯುತ್ತಿದೆ. ಸರ್ಕಾರ ವರ್ಸಸ್ ಸಂಘ ಪರಿವಾರದ ಕಾದಾಟದ ಜೊತೆ ಸಿಎಂ ನಡೆ ಕುತೂಹಲ ಮೂಡಿಸಿದೆ. ಸಿದ್ದರಾಮಯ್ಯ ತಮ್ಮ ಆದೇಶವನ್ನ ಹಿಂಪಡೆಯುತ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಕಲಬುರಗಿ ಪ್ರತಿನಿಧಿ ಶ್ರೀಕಾಂತ್ ಬೀರಾಳ್ ಜೊತೆಗೆ ದುರ್ಗೇಶ್ ನಾಯಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.